ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುಧೀರ್. ನಾನೊಬ್ಬ ಐಟಿ ಉದ್ಯೋಗಿ. ನನ್ನ ವಯಸ್ಸು 28. ನಾನು ಮೈಸೂರಿನವನಾದರೂ ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನನಗೆ 3 ವರ್ಷಗಳ ಹಿಂದೆ ಮದುವೆಯಾಗಿದ್ದು, ನನ್ನ ಹೆಂಡತಿ ವನಿತಾ ಅಪ್ಪ ಅಮ್ಮ ನೋಡಿ ನಿಶ್ಚಯಿಸಿದ ಸಹಜ ಸುಂದರಿ. ನಮ್ಮಿಬ್ಬರದು ಮುದ್ದಾದ ಪ್ರೀತಿಯ ಸಂಸಾರ. ನಮ್ಮ ಸಂತೋಷಕ್ಕೆ ಕಿರೀಟವಿಟ್ಟಂತೆ ಈಗ ಅವಳು 7 ತಿಂಗಳ ಗರ್ಭಿಣಿ. ಇದು ಮೊದಲ ಮಗುವಾದ್ದರಿಂದ 6ನೇ ತಿಂಗಳಿನಲ್ಲಿಯೇ ನನ್ನ ಅತ್ತೆ-ಮಾವ ಅವಳನ್ನು ಹೆಚ್ಚಿನ ಆರೈಕೆಗಾಗಿ ತಮ್ಮೂರಿಗೆ ಕರೆದುಕೊಂಡು ಹೋಗಿದ್ದಾರೆ. ಒಂದೆಡೆ ವನಿತಾಳ ನೆನಪು ಮತ್ತು ಒಂಟಿತನ ನನ್ನನ್ನು ಬಿಡದೆ ಕಾಡುತ್ತಿದ್ದರೆ, ಇನ್ನೊಂದೆಡೆ ಮನೆಗೆಲಸ, ಅಡುಗೆ, ಬಟ್ಟೆ ಒಗೆಯುವುದು ನನ್ನ ಐಟಿ ಕೆಲಸದ ನಂತರ ನನಗೆ ದೊಡ್ಡ ಸವಾಲಾಗಿತ್ತು. ಸಮಯಕ್ಕೆ ಸರಿಯಾಗಿ ಊಟವಿಲ್ಲದೆ, ಸ್ವಚ್ಛತೆ ಇಲ್ಲದೆ ಕಷ್ಟಪಡುತ್ತಿದ್ದೆ. ಹೊರಗಿನ ಕೆಲಸದವರನ್ನು ಇಟ್ಟುಕೊಳ್ಳಲು ಮನಸ್ಸಾಗಲಿಲ್ಲ. ಈ ಏಕಾಂಗಿ ಹೋರಾಟದ ನಡುವೆ ನಮ್ಮ ಕುಟುಂಬಕ್ಕೆ ಸಂತೋಷದ ಸುದ್ದಿಯೊಂದು ಸಿಕ್ಕಿತು. ನನ್ನ ಅಕ್ಕ ರಾಧಿಕಾ ಮತ್ತು ಭಾವನಿಗೆ ಮಂಗಳೂರಿನಿಂದ ಬೆಂಗಳೂರಿಗೆ ವರ್ಗಾವಣೆಯಾಯಿತು. ಭಾವ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಕೆಲಸ ಮಾಡುತ್ತಾರೆ. ಆಶ್ಚರ್ಯವೆಂದರೆ ಅವರ ವರ್ಗಾವಣೆಯಾಗಿದ್ದು ನಾನು ವಾಸವಿರುವ ಏರಿಯಾದ ಶಾಖೆಗೆ. ಅವರಿಗೊಂದು ಬಾಡಿಗೆ ಮನೆ ಹುಡುಕುವ ಜವಾಬ್ದಾರಿ ನನಗೆ ಬಿದ್ದಿತು. ನನ್ನ ಗೆಳೆಯರ ಸಹಾಯದಿಂದ ಒಂದು ಉತ್ತಮ ಬಾಡಿಗೆ ಮನೆ ಸಿಕ್ಕಿತು. 1 ತಿಂಗಳ ನಂತರ ಅವರು ಬೆಂಗಳೂರಿಗೆ ಬಂದು ನೆಲೆಸಿದರು. ಅವರು ಬಂದ ನಂತರ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ಅಡುಗೆ ಬಟ್ಟೆಯ ಕಷ್ಟ ತಪ್ಪಿತು ಎಂಬ ನೆಮ್ಮದಿಗಿಂತ ಅಕ್ಕ-ಬಾವ ನನ್ನ ಹತ್ತಿರವಿರುತ್ತಾರೆ ಎಂಬ ಭಾವನಾತ್ಮಕ ನೆಮ್ಮದಿ ಹೆಚ್ಚಿತ್ತು. ಅಕ್ಕ-ಬಾವನಿಗೆ ಏಕೈಕ ಮಗ, ಅವನು ಬೋರ್ಡಿಂಗ್ ಶಾಲೆಯಲ್ಲಿ ಓದುತ್ತಿದ್ದಾನೆ. ಹಾಗಾಗಿ ಮನೆಯಲ್ಲಿ ಅವರಿಬ್ಬರು ಮಾತ್ರ ಇರುತ್ತಿದ್ದರು. ಮಧ್ಯಾಹ್ನ 2ರಿಂದ ರಾತ್ರಿ 10ರವರೆಗೆ ಕೆಲಸ ಮಾಡುವ ನನಗೆ ಅಕ್ಕ ಮನೆಗೆ ಶಿಫ್ಟ್ ಆದ ಹೊಸತರಲ್ಲಿ ಸಾಮಾನು ಜೋಡಿಸಲು ಸಹಾಯ ಮಾಡುವುದು ಅಭ್ಯಾಸವಾಯಿತು. ಮೊದಲ 2 ವಾರಗಳು ನಾನು ಅವರ ಮನೆಯಲ್ಲಿಯೇ ಹೆಚ್ಚು ಸಮಯ ಕಳೆದಿದ್ದೆ. ರಾತ್ರಿ ಕೆಲಸ ಮುಗಿಸಿ ಬಂದ ಮೇಲೆ ಇಬ್ಬರೂ ಕೂತು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಿದ್ದೆವು. ನನಗಿಂತ 4 ವರ್ಷ ದೊಡ್ಡವಳಾದ ಅಕ್ಕ ಮತ್ತು ನನ್ನ ನಡುವಿನ ಒಡನಾಟ ಗಾಢವಾಯಿತು. ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾ ನಮ್ಮ ಬಾಂಧವ್ಯವು ವಿಶ್ವಾಸದ ಹೊಸ ಮಜಲಿಗೆ ತಲುಪಿತು. ಹೀಗೆ ದಿನಗಳು ಚೆನ್ನಾಗಿ ಸಾಗುತ್ತಿದ್ದವು. ಒಂದು ದಿನ ರಾತ್ರಿ 11 ಗಂಟೆಗೆ ಕೆಲಸ ಮುಗಿಸಿ ನಾನು ಅಕ್ಕನ ಮನೆಗೆ ಹೋದೆ. ಅಕ್ಕ ನನಗಾಗಿ ಬಿಸಿ ಊಟ ಬಡಿಸಿದಳು. ನಾನು, ಭಾವನ ಊಟ ಆಯ್ತಾ ಅಕ್ಕ ಎಂದು ಕೇಳಿದೆ. ಹೂಂ, ಆಯ್ತು. ಅವರು ಟ್ರೈನಿಂಗ್ ಕೆಲಸದ ಮೇಲೆ ಮುಂಬೈಗೆ ಹೋಗಿದ್ದಾರೆ. ನಿನ್ನ ಜೊತೆ ಸರಿಯಾಗಿ ಮಾತನಾಡೋಕೆ ಅವರಿಗೆ ಟೈಮ್ ಸಿಕ್ಕಿಲ್ಲ ಎಂದು ಸ್ವಲ್ಪ ಸಪ್ಪೆಯಾಗಿ ಹೇಳಿದಳು. ಊಟ ಮುಗಿಸಿ ಟಿವಿ ನೋಡುತ್ತಾ ಅಕ್ಕನ ಪಕ್ಕದಲ್ಲಿ ಕುಳಿತೆ. ಆ ದಿನ ಅಕ್ಕನಲ್ಲಿ ಎಂದಿನ ಲವಲವಿಕೆ ಇರಲಿಲ್ಲ. ನಾನು ಕೇಳಿದೆ, ಅಕ್ಕ ಏನಾಯ್ತು? ಯಾಕೆ ಇಷ್ಟು ಸಪ್ಪೆಯಾಗಿದ್ದೀಯಾ? ಭಾವ ಇಲ್ಲ ಅಂತ ಬೇಜಾರಾ? ಹಾಗೇನಿಲ್ಲ ಕಣೋ, ಅವರ ಕೆಲಸವೇ ಹಾಗೆ. ನನಗೂ ಇದೆಲ್ಲ ಅಭ್ಯಾಸ ಆಗಿದೆ. ಆದರೆ ಬೆಳಿಗ್ಗೆಯಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದ್ದೆ. ಬೆನ್ನು ತುಂಬಾ ಸೆಳೆತ ಇದೆ, ತುಂಬಾ ನೋವು ಅಂದಳು. ನಾನು ಗಾಬರಿಯಿಂದ, ಅಯ್ಯೋ, ಯಾಕೆ ಅಷ್ಟು ಕೆಲಸ ಮಾಡೋಕೆ ಹೋದೆ? ಆಸ್ಪತ್ರೆಗೆ ಹೋಗೋಣವೇ ಎಂದು ಕೇಳಿದೆ. ಅವಳು, ಬೇಡ ಕಣೋ, ಮೆಡಿಸಿನ್ ಹಚ್ಚಿಕೊಂಡರೆ ಸರಿ ಹೋಗಬಹುದು, ಮಲಗುತ್ತೇನೆ ಎಂದು ಅವಳ ಕೋಣೆಗೆ ಹೋದಳು. ನಾನು ಗೆಸ್ಟ್ ರೂಮಿಗೆ ಹೋಗಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಮಧ್ಯರಾತ್ರಿಯಾದರೂ ನಿದ್ದೆ ಬರಲಿಲ್ಲ. ಆಗ ಅಕ್ಕನ ಕೋಣೆಯಲ್ಲಿ ಇನ್ನೂ ಲೈಟ್ ಆನ್ ಇರುವುದು ಕಂಡಿತು. ನಾನು ಹೋಗಿ ಕೇಳಿದೆ, ಅಕ್ಕ ಇನ್ನೂ ಮಲಗಲಿಲ್ಲವಾ? ಅಕ್ಕ ಹೇಳಿದಳು, ಇಲ್ಲ ಕಣೋ, ನೋವಿನಿಂದ ನಿದ್ದೆಯೇ ಬರ್ತಾ ಇಲ್ಲ, ಬೆನ್ನು ಎಳಿತಾ ಇದೆ. ಆಗ ನಾನು, ಹಾಗಾದ್ರೆ ಮೆಡಿಸಿನ್ ಕೊಡು, ನಾನು ಹಚ್ಚುತ್ತೇನೆ. ನೀನು ಒಬ್ಬಳೇ ಹಚ್ಚಿಕೊಳ್ಳಲು ಕಷ್ಟ ಅಲ್ಲವೇ ಅಂದೆ. ಅಕ್ಕ ನನ್ನ ಕಡೆ ನೋಡಿ ಸ್ವಲ್ಪ ನಕ್ಕಳು. ನೀನು ಮಲಗಿರುತ್ತೀಯಾ ಅಂದುಕೊಂಡೆ. ಸರಿ, ಇಲ್ಲಿದೆ ನೋವಿನ ಬಾಮ್, ನಿನ್ನ ಸಹಾಯ ಬೇಕಿತ್ತು ಎಂದಳು. ಅಕ್ಕ ಮಲಗಿದ್ದಳು. ನಾನು ಬಾಮ್ ತೆಗೆದುಕೊಂಡು ಅವಳ ಬೆನ್ನಿಗೆ ಹಚ್ಚಲು ಶುರು ಮಾಡಿದೆ. ಅಕ್ಕ ಎಲ್ಲಿ ಹೆಚ್ಚು ನೋವಿದೆ ಎಂದು ಕೇಳಿದೆ. ಅವಳು, ಹಾ, ಅಲ್ಲಿ ಸ್ವಲ್ಪ ಕೆಳಗೆ ಬಲಕ್ಕೆ. ಮೆಲ್ಲಗೆ ಮಸಾಜ್ ಮಾಡು ಅಂದಳು. ನಾನು ಬೆನ್ನಿನ ಸೆಳೆತವಿದ್ದ ಜಾಗದಲ್ಲಿ ಮಸಾಜ್ ಮಾಡಲು ಶುರು ಮಾಡಿದೆ. ಅಕ್ಕನ ದೇಹದ ಉಷ್ಣತೆ ಮತ್ತು ಮೃದುತ್ವ ನನ್ನ ಕೈಗಳಿಗೆ ತಾಗುತ್ತಿದ್ದಾಗ ನಮ್ಮ ಬಾಲ್ಯದ ದಿನಗಳು ನೆನಪಾದವು. ಮಸಾಜ್ನಿಂದ ಅಕ್ಕನಿಗೆ ನಿಧಾನವಾಗಿ ಹಾಯೆನಿಸಿತು. ಆಕೆ ಮೆಲ್ಲಗೆ ನುಡಿದಳು, ಸುಧಿ, ನಿನ್ನ ಕೈಗಳು ಚೆನ್ನಾಗಿ ಮಸಾಜ್ ಮಾಡುತ್ತಿವೆ, ನೋವು ಕಡಿಮೆ ಆದಂತಿದೆ ಕಣೋ, ಥ್ಯಾಂಕ್ಸ್. ನಾನು ನಗುತ್ತಾ, ಅಯ್ಯೋ, ಅದಕ್ಕೇನಂತೆ, ನಿನಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ನೀನು ಚಿಂತೆ ಮಾಡಬೇಡ, ನಾಳೆ ಬೆಳಿಗ್ಗೆ ಇನ್ನೂ ಆರಾಮ ಆಗುತ್ತೆ ಅಂದೆ. 10 ನಿಮಿಷಗಳ ನಂತರ ಮಸಾಜ್ ಮುಗಿಸಿದೆ. ಅಕ್ಕನ ಮುಖದಲ್ಲಿ ಈಗ ನೆಮ್ಮದಿ ಇತ್ತು. ಅವಳು, ಸರಿ, ನೀನು ಹೋಗಿ ಮಲಗು, ನಾಳೆ ಕೆಲಸಕ್ಕೆ ಹೋಗಬೇಕು ಅಂದಳು. ನಾನು ಶುಭರಾತ್ರಿ ಹೇಳಿ ಹೊರಬಂದೆ. ಮರುದಿನ ಬೆಳಿಗ್ಗೆ ಸುಮಾರು 9 ಗಂಟೆಗೆ ಎಚ್ಚರವಾಯಿತು.
ನಾನು ಕೋಣೆಯಿಂದ ಹೊರಬಂದರೆ ಅಕ್ಕ ಅಡುಗೆ ಮನೆಯಲ್ಲಿ ನಗುಮೊಗದಿಂದ ಕಾಫಿ ಮಾಡುತ್ತಿದ್ದಳು. ಅಕ್ಕ ಅಂದಳು, ಗುಡ್ ಮಾರ್ನಿಂಗ್ ಸುಧಿ. ನಿನ್ನೆ ರಾತ್ರಿ ನಿನ್ನ ಮಸಾಜ್ ಅದ್ಭುತವಾಗಿತ್ತು. ಎಷ್ಟೋ ವರ್ಷಗಳ ನಂತರ ನೆಮ್ಮದಿಯ ನಿದ್ರೆ ಮಾಡಿದೆ. ನಿಜವಾಗಿಯೂ ಧನ್ಯವಾದಗಳು. ನಾನು ಥ್ಯಾಂಕ್ಸ್ ಹೇಳುವ ಅಗತ್ಯವಿಲ್ಲ ಅಕ್ಕ, ಈಗ ಹೇಗಿದೆ ಎಂದು ಕೇಳಿದೆ. ಅವಳು ಆತ್ಮೀಯವಾಗಿ ಮಾತನಾಡುತ್ತಾ, ತುಂಬಾ ಆರಾಮ ಆಗಿದೆ. ನಿನ್ನ ಹೆಂಡತಿ ಇಲ್ಲದಿದ್ದಾಗ ನೀನು ಕಷ್ಟಪಡಬಾರದು ಅಂತ ನಾವು ಬಂದೆವು. ಅದೇ ರೀತಿ ನೀನು ನನ್ನ ಕಷ್ಟದಲ್ಲಿ ಸಹಾಯ ಮಾಡಿದೆ. ನಮ್ಮ ಈ ಸಂಬಂಧ ಹೀಗೆ ಇರಲಿ ಎಂದು ಹೇಳಿ ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಂಡಳು. ಆ ತಬ್ಬಿಕೆಯಲ್ಲಿ ಕೇವಲ ಅಕ್ಕ ತಮ್ಮನ ಶುದ್ಧ ಪ್ರೀತಿ ಮತ್ತು ವಿಶ್ವಾಸವಿತ್ತು. ಭಾವ ಮುಂಬೈಯಿಂದ ಹಿಂತಿರುಗುವವರೆಗೂ ಮತ್ತು ನಂತರವೂ ನನ್ನ ಜವಾಬ್ದಾರಿಯನ್ನು ಅಕ್ಕ ತೆಗೆದುಕೊಳ್ಳುತ್ತಿದ್ದಳು. ಕಷ್ಟದ ಸಮಯದಲ್ಲಿ ಸಿಕ್ಕ ಆಸರೆ ಅಕ್ಕ ತಮ್ಮನ ಹೃದಯದ ಕೊಂಡಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ವನಿತಾಳೊಂದಿಗೆ ಫೋನಿನಲ್ಲಿ ಹೆಚ್ಚು ಪ್ರೀತಿಯಿಂದ ಮಾತನಾಡಲು ಅಕ್ಕನ ಬೆಂಬಲ ನನಗೆ ಸಹಾಯವಾಯಿತು. ಒಂದು ದಿನ ನಾನು ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದೆ. ಮಧ್ಯಾಹ್ನ 1:15 ಸುಮಾರಿಗೆ ಅಕ್ಕ ಇದ್ದಕ್ಕಿದ್ದಂತೆ ಮನೆಗೆ ಬಂದಳು. ಮುಖ ಸುಂಡಿರಿಸಿಕೊಂಡು, ಸುಧಿ, ನಿನ್ನ ಊಟದ ಡಬ್ಬಿ ರೆಡಿ ಮಾಡಿ ಇಟ್ಟಿದ್ದೆ. ಆದರೆ ಬಾವ ತರಾತುರಿಯಲ್ಲಿ ನಿನ್ನ ಡಬ್ಬಿಯನ್ನೇ ತೆಗೆದುಕೊಂಡು ಹೋಗಿದ್ದಾರೆ. ಏನೋ ಗೊಂದಲವಾಯಿತು ಅಂದಳು. ನಾನು, ಪರವಾಗಿಲ್ಲ ಅಕ್ಕ, ನಾನು ಹೊರಗಡೆ ಮ್ಯಾನೇಜ್ ಮಾಡುತ್ತೇನೆ ಎಂದೆ. ಅಕ್ಕ ಅದಕ್ಕೆ ಒಪ್ಪಲಿಲ್ಲ. ಛೇ, ನನ್ನದೇ ತಪ್ಪು. ನೀನು ಹೊರಗಡೆ ಊಟ ಮಾಡುವುದು ನನಗೆ ಇಷ್ಟವಿಲ್ಲ. ಈಗ ಅಡುಗೆ ಮಾಡಲು ಸಮಯವಿಲ್ಲ. ಇರು, ನಿನಗೊಂದು ಉಪಾಯ ಮಾಡುತ್ತೇನೆ ಎಂದು ಫ್ರಿಡ್ಜ್ನಲ್ಲಿದ್ದ ಹಣ್ಣುಗಳನ್ನು ತಂದು ಸಣ್ಣದಾಗಿ ಹೆಚ್ಚಿ ಪ್ಲೇಟ್ನಲ್ಲಿ ಇಟ್ಟಳು. ನೋಡು, ಇದೇ ನಿನಗೆ ಇವತ್ತಿನ ಊಟ. ಚೆನ್ನಾಗಿ ತಿನ್ನು ಎಂದು ನಕ್ಕಳು. ನಾನು ತಮಾಷೆಯಾಗಿ, ಅಕ್ಕ, ಇದು ಕೇವಲ ಫ್ರೂಟ್ಸ್, ಇದನ್ನೇ ತಿಂದು ಇಡೀ ದಿನ ಹೇಗೆ ಇರುವುದು ಎಂದು ಕೇಳಿದೆ. ಅಕ್ಕ ಕಣ್ಣು ಸನ್ನೆ ಮಾಡಿ ನಕ್ಕಳು. ಪ್ರೀತಿಯಿಂದ ತಿನ್ನು, ಇದರಲ್ಲಿ ನನ್ನ ಪ್ರೀತಿಯೂ ಇದೆ. ಅದಕ್ಕಿಂತ ದೊಡ್ಡ ಪೋಷಣೆ ಯಾವುದಿದೆ ಅಂದಳು. ನಂತರ ಹತ್ತಿರ ಬಂದು, ನಿಜ ಹೇಳು ಸುಧಿ, ನಾನು ನಿನ್ನ ವನಿತಾಳನ್ನು ಮರೆಸಲು ಪ್ರಯತ್ನಿಸುತ್ತಿದ್ದೀನಾ ಎಂದು ತಮಾಷೆಯಾಗಿ ಕೇಳಿದಳು. ನಾನು ಆಕೆಯ ಕಣ್ಣುಗಳಲ್ಲಿನ ವಾತ್ಸಲ್ಯ ಕಂಡು ನಗುತ್ತಾ, ಅಕ್ಕ, ನಿನ್ನ ಪ್ರೀತಿ ನನಗೆ ತುಂಬಾ ಹತ್ತಿರವಾಗಿದೆ. ಆದರೆ ವನಿತಾಳ ನೆನಪನ್ನು ಮರೆಸಲು ಯಾರಿಗೂ ಸಾಧ್ಯವಿಲ್ಲ ಎಂದು ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡೆ. ಆಕೆ ನಗುತ್ತಾ, ಸರಿ ಸರಿ, ನಿನ್ನ ಪ್ರೀತಿಯ ವನಿತಾಳ ಜವಾಬ್ದಾರಿ ಈಗ ನಿನಗಿಲ್ಲ. ಹೋಗಿ ಕೆಲಸ ಮಾಡು. ಬೇಗ ಬಂದು ನನ್ನ ಕೈಯಾರೆ ಊಟ ಮಾಡು ಎಂದು ಬೀಳ್ಕೊಟ್ಟಳು. ಅಕ್ಕನ ಈ ಒಡನಾಟ ನನ್ನ ಬದುಕಿನ ಏಕಾಂಗಿತನಕ್ಕೆ ದೊಡ್ಡ ಸಮಾಧಾನ ತಂದಿತ್ತು. ಕಷ್ಟದ ಕಾಲದಲ್ಲಿ ಕುಟುಂಬದ ಸದಸ್ಯರು ಹತ್ತಿರವಿದ್ದರೆ ಎಂತಹ ಸವಾಲನ್ನಾದರೂ ಎದುರಿಸಬಹುದು ಎಂಬುದಕ್ಕೆ ಈ ಅಕ್ಕ ತಮ್ಮನ ಸಂಬಂಧವೇ ಸಾಕ್ಷಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.